ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 150 ಫೆಬ್ರವರಿ 18, 2021. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣ ಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ವಿಸ್ಮಯಕ್ಕಿಂತ ವಿಸ್ಮಯ ಭಾಗ 12. ಕೀಟ ಸಮಾಜದಿಂದ ಪಾಠ ಕಲಿಯೋಣವೇ? ಇರುವೆ, ಜೇನ್ನೊಣ, ಕಣಜ, ಗೆದ್ದಲು ಮೊದಲಾದ ಹಲವು ಕೀಟಗಳು ವಿವಿಧ ಕಾರ್ಯಗಳನ್ನು ಹಂಚಿಕೊಂಡು ಸಂವಹನ, ಸಹಕಾರ, ತ್ಯಾಗ ಮತ್ತು ಸಂಘರ್ಷಗಳು ಇರುವಂತಹ ಸಮಾಜಗಳಾಗಿ ಸಂಘಟಿತವಾಗಿರುತ್ತವೆ. ಇಂತಹ ಕೀಟ ಸಮಾಜಗಳು ಹಲವು ರೀತಿಯಲ್ಲಿ ಮಾನವ ಸಮಾಜವನ್ನು ಹೋಲುವುದಷ್ಟೇ ಅಲ್ಲ, ಕೆಲವು ವಿಷಯದಲ್ಲಿ ಮಾನವ ಸಮಾಜಕ್ಕಿಂತಲೂ ಸಮರ್ಥವಾದಂತವು. ಇವು ಪರಿಸರದಲ್ಲಿರುವ ಸಂಪನ್ಮೂಲಗಳನ್ನು ಸುಸ್ಥಿರ ರೀತಿಯಲ್ಲಿ ಬಳಸುತ್ತವೆ. ತಮ್ಮ ಗೂಡುಗಳ ಹೊರಗಿನ ಒಳಗಿನ ಪರಿಸರವನ್ನು ಮಾರ್ಪಡಿಸಿಕೊಳ್ಳುತ್ತವೆ, ಕೃಷಿ ಮಾಡುತ್ತವೆ. ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಪ್ರತಿರೋಧವನ್ನು ತೋರುತ್ತಾ ರೋಗಗಳ ಜೊತೆಗೆ ಸೆಣಸುತ್ತವೆ. ಗುಂಪು ಗುಂಪಾಗಿ ಬೇಟೆಯ ಹಬ್ಬವನ್ನೂ ಆಚರಿಸುತ್ತವೆ. ನೆಲ ಹಾಗೂ ಆಕಾಶದಲ್ಲಿರುವ ಗುರುತುಗಳನ್ನು ಬಳಸಿಕೊಂಡು ಹಾದಿ ಹುಡುಕುತ್ತವೆ. ಅಷ್ಟೇ ಅಲ್ಲ, ಹೂ ತಳೆಯುವ ಗಿಡಗಳಂತಹ ಇತರೆ ಜೀವಿಗಳ ವಿಕಾಸದ ಹಾದಿಯನ್ನೂ ಬದಲಿಸಿಬಿಡುತ್ತವೆ. ಸೂಜಿ ಮೊನೆಯಷ್ಟು ಪುಟ್ಟ ಮಿದುಳಿರುವ ಇವೆಲ್ಲವನ್ನೂ ಯಾವ ಮುಖಂಡನ ನೆರವೂ ಇಲ್ಲದೆ ಸ್ವಸಂಘಟನೆ ಹಾಗೂ ಸಾಮಾಜಿಕ ಬುದ್ಧಿಮತ್ತೆಯ ನೆರವಿನಿಂದ ಸಾಧಿಸುತ್ತವೆ. ಹೀಗೆ ಅತಿಜೀವಿ ಅರ್ಥಾತ್ ಸೂಪರ್ ಆರ್ಗ್ಯಾನಿಸಂ ಎನ್ನುವ ಬಿರುದನ್ನೂ ಪಡೆದಿರುವ ಇವು ಈ ಭೂಮಿಯಲ್ಲಿರುವ ಪರಿಸರದಲ್ಲಿ ಪ್ರಧಾನವಾದ ಜೀವಿಗಳೆಂಬ ಖ್ಯಾತಿಯನ್ನೂ ಪಡೆದಿವೆ. ಹಾಗಿದ್ದರೆ ನಾವು ಮನುಷ್ಯರು ಈ ಕೀಟ ಸಮಾಜಗಳಿಂದ ಕಲಿಯುವುದೇನಾದರೂ ಇದೆಯೇ? ಕಲಿಯಬಾರದೆಂದೇನಿಲ್ಲ. ಆದರೆ ಕೆಲವು ಸಮಸ್ಯೆಗಳಿವೆ. ಸಮಸ್ಯೆಗಳು ಕೀಟ ಸಮಾಜದ್ದಲ್ಲ, ನಮ್ಮದು ಅಷ್ಟೇ. ನಾವು ಮಾಡಿದ ತಪ್ಪುಗಳನ್ನು ಗ್ರಹಿಸಿ ಅವನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸಿದರೆ ಬಹುಶಃ ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೀತು. ಮನುಷ್ಯನ ಸಾಮಾಜಿಕ ಹಾಗೂ ನೈತಿಕ ನಡವಳಿಕೆಗಳಿಗೆ ನಾವು ನಿಸರ್ಗದಲ್ಲಿ ಕಾಣುವ ವಿದ್ಯಮಾನಗಳನ್ನೇ ಸಮಜಾಯಿಷಿಯಾಗಿ ಕೊಡುತ್ತೇವಷ್ಟೇ. ಇದನ್ನೇ ಪ್ರಕೃತಿವಾದ ಎನ್ನುತ್ತಾರೆ. ಇದೊಂದು ಭ್ರಮೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ನಿಸರ್ಗದಲ್ಲಿ ಇರುವಂತೆಯೇ ನಾವು ನಡೆದುಕೊಳ್ಳಬೇಕು ಎನ್ನುವ ನಂಬಿಕೆಯಲ್ಲಿ ತರ್ಕವೂ ಇಲ್ಲ, ನೈತಿಕವೂ ಆಗಿರಬೇಕಿಲ್ಲ. ನಿಸರ್ಗದಲ್ಲಿ ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಇರುತ್ತವೆ. ಹೀಗಾಗಿ ನಾವು ನಮ್ಮ ನಡವಳಿಕೆಗಳನ್ನು ಸಮರ್ಥಿಸಲು ಬೇಕಾದ ಉದಾಹರಣೆಗಳನ್ನು ಹೆಕ್ಕಬಹುದು. ಸಾರ್ವಭೌಮತ್ವ, ಗುಲಾಮಗಿರಿ, ಕೊಲೆ, ಮಾತೃಹತ್ಯೆ, ಪಿತೃಹತ್ಯೆ, ಸೋದರ ಹತ್ಯೆ, ಶಿಶುಹತ್ಯೆ. ಅಷ್ಟೇ ಯಾಕೆ, ಹುಡುಕಿದರೆ ಪ್ರಜಾಸತ್ತೆ, ಸಮಾಜವಾದ, ತ್ಯಾಗ, ಸ್ವಾರ್ಥ, ಆತ್ಮಾಹುತಿ ಹೀಗೆ ಯಾವುದನ್ನು ಬೇಕಿದ್ದರೂ ಸಮರ್ಥಿಸಿಕೊಳ್ಳಬಲ್ಲ ಉದಾಹರಣೆಗಳು ಸಿಗಬಹುದು. 18 ಮತ್ತು 19ನೇ ಶತಮಾನದ ಪ್ರತಿಷ್ಠಿತ ತತ್ವಶಾಸ್ತ್ರಜ್ಞರಾದ ಇಮ್ಯಾನ್ಯುಯಲ್ ಕಾಂಟ್, ಡೇವಿಡ್ ಹ್ಯೂಮ್, ಜಾನ್ ಸ್ಟುವರ್ಟ್ ಮಿಲ್ ಮೊದಲಾದವರು ಇಂತಹ ಪ್ರಕೃತಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ಳುವುದರ ಬಗ್ಗೆ ಎಚ್ಚರಿಸಿದ್ದುಂಟು. ಅದೇ ಇಂದಿನ ಕಾಲದ ಹಲವು ತತ್ವಜ್ಞಾನಿಗಳು ನಿಸರ್ಗವನ್ನು ಸಂಪೂರ್ಣವಾಗಿ ಮರೆತು ಮನುಷ್ಯ ಸ್ವಭಾವಕ್ಕೆ ತಕ್ಕುದಾದವುಗಳಿಗಷ್ಟೇ ಅಂಟಿಕೊಳ್ಳಬೇಕೆನ್ನುತ್ತಾರೆ.
ಜೀವನ ಪರ್ಯಂತ ಕೀಟಗಳ ಸಮಾಜವನ್ನೇ ಅಧ್ಯಯನ ಮಾಡಿರುವ ನನಗೆ ಅವುಗಳೆಂದರೆ ಬೆರಗೆನ್ನುವುದು ನಿಜವೇ. ಅವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ನಾಚಿಕೆಗೇಡಿನ ವಿಷಯ ಎಂದು ನನಗೆ ಅನಿಸುತ್ತದೆ. ಎರಡೂ ಬೇಡವೆನ್ನುವ ನಡುವಿನ ಹಾದಿಯನ್ನು ಹಿಡಿಯಬಹುದು. ಪ್ರಕೃತಿವಾದದ ಭ್ರಮೆ ನಮ್ಮನ್ನು ಬಾಧಿಸದಂತೆ ಕೀಟ ಸಮಾಜಗಳಿಂದ ನಾವು ಕಲಿಯಬಹುದು. ಇದಕ್ಕೆ ನನ್ನ ಸಲಹೆ ಇಷ್ಟೇ. ಅದು ನಿಸರ್ಗದಲ್ಲಿ ಇದೆಯೋ ಇಲ್ಲವೋ, ಪ್ರಾಣಿಗಳು ಹಾಗೆ ನಡೆದುಕೊಳ್ಳುತ್ತವೆಯೋ ಎನ್ನುವ ಚಿಂತೆ ಬಿಟ್ಟು ನಮಗೆ ಇಷ್ಟವಾದದ್ದನ್ನು ಮಾಡೋಣ. ಹೀಗೆ ಒಮ್ಮೆ ನಿಶ್ಚಯಿಸಿದ ಮೇಲೆ ಅದನ್ನು ಎಷ್ಟು ಸಮರ್ಪಕವಾಗಿ ಮಾಡಬಹುದು ಎನ್ನುವುದನ್ನು ನಿಸರ್ಗವನ್ನು ನೋಡಿ ಕಲಿಯೋಣ. ಮೊದಲಿಗೆ ವಿವಾದವಿಲ್ಲದಂತಹ ವಿಷಯಗಳತ್ತ ಗಮನ ಹರಿಸೋಣ. ಇರುವೆಗಳು ಬಲು ಜಾಣ. ಅವು ಗೂಡಿನಿಂದ ಆಹಾರದ ನೆಲೆಯವರೆಗೆ ಇರುವ ಹಲವು ಹಾದಿಗಳಲ್ಲಿ ಅತಿ ಪುಟ್ಟದಾದುದನ್ನೇ ಆಯ್ದುಕೊಳ್ಳುತ್ತವೆ. 1989ರಲ್ಲಿ ನಡೆಸಿದ ಪ್ರಯೋಗವೊಂದರ ಮೂಲಕ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ನಡವಳಿಕೆ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಜೀನ್ ಲೂಯಿಸ್ ಡೆನ್ಯೂಬರ್ಗ್ ಮತ್ತು ಸಂಗಡಿಗರು ಇರುವೆಗಳು ಇದನ್ನು ಹೇಗೆ ಸಾಧಿಸುತ್ತವೆ ಎಂದು ಪತ್ತೆ ಮಾಡಿದರು. ಇವು ಇರುವೆಗಳ ವೈಯಕ್ತಿಕ ಬುದ್ಧಿಮತ್ತೆಯ ಫಲದಿಂದಾಗಿ ಅಲ್ಲ. ಇರುವೆಗಳೆಲ್ಲವೂ ಒಂದಿನ್ನೊಂದರ ಗಂಧದ ಜಾಡನ್ನು ಅನುಸರಿಸುತ್ತಾ ತಾವು ತಮ್ಮದೊಂದು ಜಾಡನ್ನು ಸೃಷ್ಟಿಸುವ ಮೂಲಕ ಹೀಗೆ ಮಾಡುತ್ತವೆಯಂತೆ. ಹೀಗೆ ನಿರ್ದಿಷ್ಟ ಯೋಜನೆಯೋ ಗುರಿಯೋ ಮುಖಂಡರು ಇಲ್ಲದಿದ್ದರೂ, ವಿವಿಧ ಹಾದಿಗಳ ಉದ್ದವೆಷ್ಟು ಎಂದು ತಿಳಿಯದಿದ್ದರೂ ಇವು ಅತಿ ಚಿಕ್ಕದಾದ ಹಾದಿಯನ್ನೇ ಆಯ್ದುಕೊಳ್ಳುತ್ತವೆ. ಇಂತಹ ಸ್ವಸಂಘಟನೆಯಿಂದಾಗಿ ಹುಟ್ಟುವ ನಡವಳಿಕೆಗಳು ಸೂಜಿಮೊನೆ ಗಾತ್ರದ ಮಿದುಳಿರುವ ಜೀವಿಗಳ ಕೀಟ ಜಗತ್ತಿನಲ್ಲಿ ತೋರ್ಪಡುವ ಹಲವಾರು ಜಟಿಲವಾದ ನಡವಳಿಕೆಗಳಿಗೆ ಕಾರಣ. ಇರುವೆಗಳ ಈ ಸರಳ ನಡವಳಿಕೆಗಳನ್ನೇ ಅನುಸರಿಸಿ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧನಾಲಯದ ಮಾರ್ಕೊ ಡೋರಿಗೊ ಮತ್ತು ಸಂಗಡಿಗರು ಗಣಕಯಂತ್ರಗಳಿಗಾಗಿ ಹಲವಾರು ಸಮರ್ಥ ಆಲ್ಗೋರಿದಮ್ಗಳನ್ನು ರೂಪಿಸಿದ್ದಾರೆ. ಆಂಟ್ ಕಾಲೋನಿ ಆಪ್ಟಿಮೈಸೇಷನ್ ಆಲ್ಗೋರಿದಮ್ ಎನ್ನುವ ಈ ಗಣಕ ತಂತ್ರಜ್ಞಾನದ ಉಪಶಾಖೆ ಕೀಟ ಜಗತ್ತಿನಿಂದ ಕಲಿತ ಪಾಠಗಳನ್ನು ಬಳಸಿಕೊಂಡು ಒಂದೇ ಊರಿಗೆ ಮರಳಿ ಬಾರದಂತೆ ಹಲವು ಊರುಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಭೇಟಿ ಕೊಡುವ ಟ್ರಾವೆಲಿಂಗ್ ಸೇಲ್ಸ್ಮನ್ಗಳ ಸಮಸ್ಯೆಗಳು, ಸಂವಹನ ಜಾಲಗಳು, ತಂತಾವೇ ಸರಳವಾದ ಹಾದಿಯನ್ನು ಹುಡುಕುವ ಅಡಾಪ್ಟಿವ್ ರೂಟಿಂಗ್ ಸಮಸ್ಯೆಗಳು, ದತ್ತಾಂಶಗಳಲ್ಲಿ ಸಮಾನ ಗುಣದವುಗಳನ್ನು ಹುಡುಕಿ ಒಟ್ಟಾಗಿಸುವಂತಹ ಡಾಟಾ ಕ್ಲಸ್ಟರಿಂಗ್ ಸಮಸ್ಯೆಗಳು, ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ನಕ್ಷೆಗಳಿಗೆ ಬಣ್ಣ ತುಂಬುವ ಸಮಸ್ಯೆ, ಯಂತ್ರಗಳ ಕಾರ್ಯಗಳ ನಿರ್ವಹಣೆ, ವಾಹನಗಳ ಹಾದಿಯನ್ನು ನಿಶ್ಚಯಿಸುವುದು, ಮಷಿನ್ ಲರ್ನಿಂಗ್ ನಂತಹ ತಂತ್ರಜ್ಞಾನಗಳಲ್ಲಿ ಈ ಆಂಟ್ ಕಾಲೋನಿ ಆಪ್ಟಿಮೈಸೇಷನ್ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಜೇನ್ನೊಣಗಳ ಅನ್ವೇಷಕಗಳು ಗೂಡಿಗೆ ಮರಳಿದ ಮೇಲೆ ತಾವು ಪತ್ತೆ ಮಾಡಿದ ಮಕರಂದ ಹಾಗೂ ಪರಾಗಗಳನ್ನು ಗೂಡಿಗೆ ಹೊತ್ತು ತರಲು ತಮ್ಮ ಇತರೆ ಸೋದರಿಯರ ನೆರವನ್ನು ಪಡೆಯುತ್ತವೆ. ಆಹಾರವಿರುವ ದಿಕ್ಕು ಮತ್ತು ದೂರವನ್ನು ತಿಳಿಸಲು ಅವು ಒಂದು ನೃತ್ಯ ಭಾಷೆಯನ್ನು ಬಳಸುತ್ತವೆ. ಆದರೆ ಇವು ತಾವೆಷ್ಟು ದೂರ ಹಾರಿದ್ದೇವೆನ್ನುವುದನ್ನು ಹೇಗೆ ಅಂದಾಜಿಸುತ್ತವೆ? ಆಸ್ಟ್ರೇಲಿಯಾದ ಕ್ಯಾನ್ಬೆರಾದಲ್ಲಿರುವ ಆಸ್ಟ್ರೇಲಿಯಾ ನ್ಯಾಷನಲ್ ಯೂನಿವರ್ಸಿಟಿಯ ಮಂಡ್ಯಂ ಶ್ರೀನಿವಾಸನ್ ಮತ್ತು ಸಂಗಡಿಗರು ಜೇನ್ನೊಣಗಳು ಅದು ಹೇಗೆ ತಾವು ಹಾರಿದ ದೂರವನ್ನು ಅಂದಾಜಿಸುತ್ತಿರಬಹುದು ಎಂದು ಒಂದು ಸರಳ ಪ್ರಯೋಗದ ಮೂಲಕ ನಿರೂಪಿಸಿದ್ದಾರೆ. ತಮ್ಮ ದೃಷ್ಟಿಯ ವ್ಯಾಪ್ತಿಯಲ್ಲಿ ಆಗುವ ಬದಲಾವಣೆ, ಅಂದರೆ ದೃಶ್ಯಕೋನ ಎಷ್ಟು ಹಿಂದೆ ಸರಿಯುತ್ತದೆ ಎನ್ನುವುದನ್ನು ಗುರುತಿಸಿ ಅವು ದೂರವನ್ನು ಗಣಿಸುತ್ತವೆ. ಇವರು ಜೇನ್ನೊಣಗಳನ್ನು ಕಿರಿದಾದ ಸುರಂಗದೊಳಗೆ ಹಾರುವಂತೆ ಮಾಡಿದ್ದಾರೆ. ಇದರಿಂದ ಅವುಗಳ ದೃಷ್ಟಿವ್ಯಾಪ್ತಿ ಸರಿಯುವ ವೇಗ ಹೆಚ್ಚಾಗಿ ಅವು ತಾವು ಕ್ರಮಿಸಿದ ದೂರವನ್ನು ಹೆಚ್ಚು ಎಂದು ಲೆಕ್ಕಿಸುತ್ತವೆ. ಮಾನವರಹಿತ ನೌಕೆಗಳನ್ನು ವಿನ್ಯಾಸ ಮಾಡಿ ನಿರ್ದೇಶಿಸಿ ಗುರಿ ಮುಟ್ಟುವಂತೆ ಮಾಡಲು ಇಂದು ಜೇನ್ನೊಣಗಳಿಂದ ಕಲಿತ ಈ ತತ್ವಗಳನ್ನು ಉಪಯೋಗಿಸಲಾಗುತ್ತಿದೆ. ಇರುವೆ ಹಾಗೂ ಗೆದ್ದಲಿನಂತಹ ಕೀಟಗಳ ಸಮಾಜವು 5 ಕೋಟಿ ವರ್ಷಗಳಿಂದಲೂ ಕೃಷಿಯಲ್ಲಿ ತೊಡಗಿಕೊಂಡಿವೆ. ನಾವು ಕೇವಲ 10,000 ವರ್ಷದಿಂದ ಕೃಷಿ ಆರಂಭಿಸಿದ್ದೇವಷ್ಟೇ. ಉದಾಹರಣೆಗೆ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕದ ಉಷ್ಣವಲಯದ ಎಲೆ ಕಡಿಯುವ ಕೆಂಜಿಗೆಗಳು ಹರಿದು ತಂದ ಎಲೆಗಳನ್ನು ನಿರ್ದಿಷ್ಟ ಬೂಸುಜೀವಿಗಳನ್ನು ಬೆಳೆಸಲು ಉಪಯೋಗಿಸುತ್ತವೆ. ಆ ಗೂಡಿನಲ್ಲಿರುವ ಸಾವಿರಾರು, ಕೆಲವೊಮ್ಮೆ ಲಕ್ಷಾಂತರ ಇರುವೆಗಳು ತಮ್ಮ ಪೋಷಣೆಗೆ ಈ ಕೃಷಿ ಉತ್ಪನ್ನವನ್ನೇ ಅವಲಂಬಿಸಿರುತ್ತವೆ. ನಾವು ಕೃಷಿ ಮಾಡುವಾಗ ಆಗುವಂತೆಯೇ ಭೂಮಿಯ ಫಲವತ್ತತೆಯ ನಷ್ಟ, ರೋಗಗಳ ಸೋಂಕು ಮೊದಲಾದ ತೊಂದರೆಗಳು ಇರುವೆಗಳ ಕೃಷಿಯನ್ನೂ ಕಾಡುತ್ತವೆ. ಈ ಸಮಸ್ಯೆಗಳನ್ನು ಎದುರಿಸಲು ಇರುವೆಗಳು ಹಲವು ಸಮರ್ಥ ತಂತ್ರಗಳನ್ನು ವಿನ್ಯಾಸ ಮಾಡಿಸಿಕೊಂಡಿವೆ. ಈ ಸಮಸ್ಯೆಗಳನ್ನು ಎದುರಿಸಲು ಇರುವೆಗಳು ಹಲವು ಸಮರ್ಥ ತಂತ್ರಗಳನ್ನು ವಿಕಾಸಗೊಳಿಸಿಕೊಂಡಿವೆ. ಇರುವೆಗಳ ಈ ಕೃಷಿಗಾರಿಕೆಯನ್ನು ದೀರ್ಘಕಾಲದಿಂದ ಅಧ್ಯಯನ ಮಾಡುತ್ತಿರುವ ಅಮೆರಿಕೆಯ ಆಸ್ಟಿನ್ನಿನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿರುವ ಉಲ್ರಿಚ್ ಮುಲ್ಲರ್ ಮತ್ತು ಅವರ ಸಂಗಡಿಗರು ಇರುವೆ ಹಾಗೂ ಮಾನವರ ಕೃಷಿ ಕೈಗಾರಿಕೆಗಳಲ್ಲಿ ಹಲವು ಸಾಮ್ಯಗಳನ್ನು, ಕೆಲವು ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ.
ಹೀಗೆ ಇರುವೆಗಳಿಂದ ನಾವು ಕಲಿಯಬಹುದಾದ ಕೆಲವು ಪಾಠಗಳನ್ನು ಅರಿತಿದ್ದಾರೆ. ವಿಶೇಷವಾಗಿ ಇರುವೆಗಳಿಂದ ನಾವು ಕಲಿಯಬಹುದಾದ ಮುಖ್ಯವಾದ ಪಾಠವೇನೆಂದರೆ, ಇರುವೆಗಳು ತಾವು ಕೃಷಿ ಮಾಡುವ ಸೂಕ್ಷ್ಮಜೀವಿಗಳನ್ನು ನೈಸರ್ಗಿಕ ಆಯ್ಕೆಯ ಮೂಲಕ ಆಯುವಾಗ ಎಷ್ಟು ಎಚ್ಚರಿಕೆಯಿಂದ ಇರುತ್ತವೆ ಎನ್ನುವುದು. ಇರುವೆಗಳು ಪೌಷ್ಟಿಕಾಂಶಗಳನ್ನು ಹೆಚ್ಚು ಹೀರಿಕೊಳ್ಳುವ ಹಾಗೂ ರೋಗ ಪ್ರತಿರೋಧವೇ ಹೆಚ್ಚಿರುವಂತಹ ಬೂಸುಗಳನ್ನೇ ಆಯ್ದುಕೊಳ್ಳುತ್ತವೆ. ಇರುವೆಗಳ ಈ ಕಾರ್ಯಕ್ಷಮತೆಯನ್ನು ನಾವು ಸರಿಗಟ್ಟುವ ಕಾಲ ಇನ್ನೂ ಬಹಳ ದೂರವಿದೆ. ಈ ಉದಾಹರಣೆಗಳನ್ನು ಒಪ್ಪಿಕೊಳ್ಳುವುದು ಏನೂ ಸಮಸ್ಯೆಯಲ್ಲ ಬಿಡಿ. ಆದರೆ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ನಾವು ಇರುವೆಗಳಿಂದ ಕಲಿಯಬಹುದೇ? ಇದು ವಿಸ್ಫೋಟಕ ವಿವಾದಾಸ್ಪದ ಸಂಗತಿ ಎನ್ನಬಹುದು. ಇಂತಹ ವಿಷಯಗಳಲ್ಲಿ ತೋರ್ಪಡುವ ಪ್ರಕೃತಿವಾದ ಅತ್ಯಂತ ವಿನಾಶಕಾರಿಯಾಗಿದೆ. ಕೀಟಗಳ ಸಮಾಜದಲ್ಲಿ ಸಂಘರ್ಷ ಹಾಗೂ ಸಹಕಾರದ ಕುರಿತು ನಾನು ಅಧ್ಯಯನ ನಡೆಸುತ್ತಿರುವುದರಿಂದ ಆಗಾಗ್ಗೆ ಯುದ್ಧ ಮತ್ತು ಶಾಂತಿ ಎನ್ನುವ ವಿಷಯಗಳ ಬಗ್ಗೆ ಜನಪ್ರಿಯ ಭಾಷಣಗಳನ್ನು ಮಾಡಿದ್ದೇನೆ. ಇಂತಹ ಸಂದರ್ಭಗಳಲ್ಲಿ ನಾವು ಕೀಟಗಳಿಂದ ಕಲಿಯಬಹುದಾದದ್ದು ಏನಾದರೂ ಇದೆಯೋ ಎಂದು ಪ್ರಶ್ನೆಗಳು ಎದುರಾಗಿವೆ. ಇದಕ್ಕೆ ಉತ್ತರವನ್ನು ಮಾತ್ರ ಬಹಳ ಎಚ್ಚರಿಕೆಯಿಂದ ಕೊಡುತ್ತೇನೆ. ನಾವು ಕೀಟಗಳ ಸಮಾಜವನ್ನು ಕಣ್ಣು ಮುಚ್ಚಿ ಅಣಕಿಸಬೇಕಿಲ್ಲ ಎಂದು ಹೇಳಿದ ನಂತರ, ಕೀಟಗಳ ಸಮಾಜವು ನಮ್ಮ ಸಮಾಜದ ನಡವಳಿಕೆಗೊಂದು ಕನ್ನಡಿಯಾಗಿದೆ. ಅದರಿಂದ ನಾವು ನಮ್ಮನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎನ್ನುತ್ತೇನೆ. ಹಾಗಿದ್ದರೂ ಒಂದು ವಿಷಯದಲ್ಲಿ ನಾವು ಪ್ರಕೃತಿವಾದದಿಂದ ಹಾನಿಗೊಳಗಾಗದಂತೆ ಕೀಟಗಳ ಸಮಾಜವನ್ನು ಅನುಕರಿಸುವ ಅವಕಾಶ ಉತ್ತಮವಾಗಿದೆ ಎನ್ನುವುದು ನನ್ನ ಅಭಿಪ್ರಾಯ. ಜೇನ್ನೊಣಗಳ ಗೂಡಿನಲ್ಲಿ ಒಂದೇ ಒಂದು ಫಲವತಿ ಹೆಣ್ಣು ರಾಣಿಜೇನು ಇರುತ್ತದೆ. ಸಾವಿರಾರು ಬಂಜೆ ಕಾರ್ಮಿಕರಿರುತ್ತಾರೆ. ಈ ಗೂಡು ಒಡೆದು ಮರಿಗೂಡೊಂದು ಸೃಷ್ಟಿಯಾದಾಗ ತಾಯಿ ರಾಣಿಜೇನು ಒಂದಿಷ್ಟು ಹಿಂಬಾಲಕರೊಂದಿಗೆ ಗೂಡನ್ನು ತೊರೆದು ಹೊಸ ಗೂಡನ್ನು ಕಟ್ಟಲೆಂದು ಹೊರಡುತ್ತದೆ. ಗೂಡಿನಲ್ಲಿರುವ ಮೊಟ್ಟೆಗಳು, ಜೇನು ಹಾಗೂ ಪರಾಗದ ನಿಧಿಯನ್ನು ತನ್ನ ಮಗಳಿಗೆ ರಾಣಿಜೇನಾಗಿ ಹೊಸ ಬದುಕು ಕಟ್ಟಿಕೊಳ್ಳಲೆಂದು ಬಿಟ್ಟು ಹೋಗುತ್ತದೆ. ಈ ತಾಯಿ ರಾಣಿಜೇನು ಹಾಗೂ ಅವಳ ಹಿಂಬಾಲಕರ ತಂಡ ಆನಂತರ ಹತ್ತಿರದಲ್ಲಿಯೇ ಎಲ್ಲೋ ಒಂದೆಡೆ ಗಂಟೆಯಿಂದ ದಿನಗಳವರೆಗೆ ನೆಲೆಯಾಗಿರುತ್ತವೆ. ತಾಯಿ ರಾಣಿಯ ಈ ಹಿಂಡಿನಿಂದ ಒಂದೆರಡು ಜೇನ್ನೊಣಗಳು ಹೊಸ ಗೂಡು ಕಟ್ಟಲು ಬೇಕಾದ ನೆಲೆಯನ್ನು ಹುಡುಕಲು ತೆರಳುತ್ತವೆ. ಅನ್ವೇಷಣೆಗೆ ಹೊರಟ ಜೇನ್ನೊಣಗಳು ಆಗಾಗ್ಗೆ ಹಿಂಡಿಗೆ ಮರಳುತ್ತವೆ. ಆಹಾರ ಎಲ್ಲಿದೆ ಎಂದು ಸೂಚಿಸಲು ಬಳಸುವ ಅದೇ ನೃತ್ಯ ಭಾಷೆಯನ್ನೇ ಬಳಸಿಕೊಂಡು ಇವು ತಾವು ಪತ್ತೆ ಮಾಡಿದ ಹೊಸ ಗೂಡು ಕಟ್ಟಲು ಯೋಗ್ಯವಾದ ತಾವಿನ ದೂರ ಹಾಗೂ ದಿಕ್ಕನ್ನು ಸೂಚಿಸುತ್ತವೆ. ಜರ್ಮನಿಯ ಕಾರ್ಲ್ ವಾನ್ ಫ್ರಿಶ್ ಜೇನ್ನೊಣಗಳ ಈ ಭಾಷೆಯನ್ನು ಪತ್ತೆ ಮಾಡಿದ್ದನಾದರೂ ಜೇನ್ನೊಣಗಳು ಅದೇ ಭಾಷೆಯನ್ನು ಹೊಸ ನೆಲೆಯನ್ನು ಸೂಚಿಸಲು ಬಳಸುತ್ತವೆ ಎಂದು ಗುರುತಿಸಿದ್ದು ಅವನ ಶಿಷ್ಯನಾದ ಮಾರ್ಟಿನ್ ಲಿಂಡಾವರ್. ಆಹಾರ ಹುಡುಕಲು ಹೋದ ಹಲವು ಅನ್ವೇಷಕರು ಹೀಗೆ ತಮ್ಮ ಶೋಧವನ್ನು ಪ್ರಕಟಿಸಿದಾಗ ಜೇನ್ನೊಣಗಳ ವಿಭಿನ್ನ ತಂಡಗಳು ವಿಭಿನ್ನ ಆಹಾರಗಳ ನೆಲೆಗೆ ಹೋಗಿ ಮಕರಂದವನ್ನೋ ಪರಾಗವನ್ನೋ ಸಂಗ್ರಹಿಸಬಹುದು. ಆದರೆ ಯಾವಾಗಲೂ ಆಗುವಂತೆ ಹಲವು ಅನ್ವೇಷಕರು ಹೊಸ ಗೂಡಿನ ಹಲವು ನೆಲೆಗಳನ್ನು ಪ್ರಕಟಿಸಿದಾಗ ಒಂದೇ ಸಮಸ್ಯೆ ಎದುರಾಗುತ್ತದೆ. ಎಲ್ಲ ಜೇನ್ನೊಣಗಳು ಕೊನೆಗೆ ಒಂದೇ ಒಂದು ಗೂಡಿಗೆ ಹೋಗಿ ನೆಲೆಸಬೇಕಾಗಿರುವುದರಿಂದ ಹೀಗೆ ಪತ್ತೆಯಾದ ನೆಲೆಗಳಲ್ಲಿ ಅತ್ಯುತ್ತಮವಾದ ಒಂದನ್ನು ಆಯ್ದುಕೊಳ್ಳಬೇಕಾಗುತ್ತದೆ. ಈ ಗುರುತರ ಕೆಲಸವನ್ನು ಅವು ಹೇಗೆ ನಿಭಾಯಿಸುತ್ತವೆ ಎನ್ನುವುದು ನ್ಯೂಯಾರ್ಕಿನ ಇಥಾಕಾದಲ್ಲಿರುವ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ನರಜೀವಿ ವಿಜ್ಞಾನ ಹಾಗೂ ನಡವಳಿಕೆ ತಜ್ಞ ಥಾಮಸ್ ಡಿ ಸೀಲಿ ಮತ್ತು ಸಂಗಡಿಗರ ಬಲು ದೀರ್ಘಕಾಲದ ಅಧ್ಯಯನದ ವಿಷಯ. ಈ ಅಲೆಮಾರಿ ಕೀಟಗಳು ಅದ್ಭುತ. ಅವು ತಮ್ಮ ಹೊಸ ನೆಲೆಯನ್ನು ಆಯ್ದುಕೊಳ್ಳಲು ಪ್ರಜಾಸತ್ತಾತ್ಮಕವಾದ ಚರ್ಚೆಯನ್ನು ಮಾಡುತ್ತವೆ ಎನ್ನುತ್ತಾರೆ ಸೀಲಿ. ಹಲವಾರು ಅನ್ವೇಷಕ ಜೇನ್ನೊಣಗಳು ಕುಣಿದಾಡಿ ತಾವು ಗುರುತಿಸಿದ ನೆಲೆಗಳನ್ನು ಜಗಜ್ಜಾಹೀರು ಮಾಡಿದರೂ ಅವುಗಳ ಕುಣಿತದ ರಭಸ, ಅಂದರೆ ಅವು ಎಷ್ಟು ಬಾರಿ ಕುಣಿಯುತ್ತವೆ ಎನ್ನುವುದು ಪತ್ತೆ ಮಾಡಿದ ನೆಲೆಗಳ ಗುಣಮಟ್ಟದ ಮೌಲ್ಯಮಾಪನಕ್ಕೆ ಅನುಗುಣವಾಗಿ ಇರುತ್ತದೆ. ಒಳ್ಳೆಯ ನೆಲೆ ಬಲವಾದ ನೃತ್ಯವನ್ನು ಪ್ರೇರೇಪಿಸುತ್ತದೆ. ಅದನ್ನು ಕಂಡು ಆ ನೆಲೆಗೆ ಹೋಗಿ ಮರಳುವ ಜೇನ್ನೊಣಗಳ ಸಂಖ್ಯೆಯೂ ಹೆಚ್ಚಾಗಿರುತ್ತದೆ. ದುರ್ಬಲ ನೆಲೆಯನ್ನು ಸೂಚಿಸುವ ನೃತ್ಯ ಕ್ಷೀಣವಾಗಿರುವುದಲ್ಲದೆ ಅದನ್ನು ಅನುಕರಿಸಿ ನೆಲೆ ನೋಡಿ ಬಂದ ಜೇನ್ನೊಣಗಳ ಸಂಖ್ಯೆಯೂ ಕಡಿಮೆ ಇರುತ್ತದೆ. ಆದ್ದರಿಂದ ಒಳ್ಳೆಯ ನೆಲೆಯ ಪರವಾಗಿ ಕುಣಿದಾಡುವ ಜೇನ್ನೊಣಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತದೆ. ದುರ್ಬಲ ನೆಲೆಯ ಪರವಾಗಿ ಕುಣಿಯುವ ಜೇನ್ನೊಣಗಳ ಸಂಖ್ಯೆ ಕುಗ್ಗುತ್ತದೆ. ಜೇನ್ನೊಣಗಳ ಈ ಚರ್ಚೆ ಬಲು ಗಾಢವಾಗಿಯೂ ತೀವ್ರವಾಗಿಯೂ ಇರುತ್ತದೆ. ವಿವಿಧ ನೆಲೆಗಳ ಜನಪ್ರಿಯತೆಯು ಹಲವು ದಿನಗಳ ಅವಧಿಯಲ್ಲಿ ಏರಿ ಇಳಿದು ಮಾಡುತ್ತದೆ. ಇಷ್ಟಾದ ಮೇಲೂ ಅವೆಲ್ಲವೂ ಯಾವಾಗಲೂ ಒಂದೇ ಒಂದು ನೆಲೆಯ ಮೇಲೆ ಒಮ್ಮತ ತೋರುತ್ತವೆ. ಆ ನೆಲೆಯೂ ಅಷ್ಟೇ ಇದ್ದವುಗಳಲ್ಲಿ ಅತ್ಯುತ್ತಮ ನೆಲೆಯಾಗಿರುತ್ತದೆ. ಹೀಗೆ ಒಮ್ಮತಕ್ಕೆ ಬಂದ ಕೂಡಲೇ ಆ ನೆಲೆಯ ಪರಿಚಯ ಚೆನ್ನಾಗಿ ಇರುವ ಅನ್ವೇಷಕ ಜೇನ್ನೊಣಗಳು ಇಡೀ ಹಿಂಡನ್ನು ಹೊಸ ನೆಲೆಗೆ ಕೊಂಡೊಯ್ಯುತ್ತವೆ.
ಸಾಗುವಾಗ ಪೀಪಿಯ ಸದ್ದು ಮಾಡುತ್ತಾ ಹೋಗಿ ಆ ಹೊಸ ನೆಲೆಯ ಮೇಲೆ ತಮ್ಮ ದೇಹದಿಂದ ಫೆರಮೋನನ್ನು ಸಿಂಪಡಿಸುತ್ತವೆ. ಜೇನ್ನೊಣಗಳ 2 ಗುಣಗಳು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿವೆ. ಮೊದಲನೆಯದಾಗಿ ಅವುಗಳ ತೀರ್ಪು ಒಮ್ಮತದಿಂದಲ್ಲ, ಬಹುಮತವನ್ನು ಆಧರಿಸಿರುತ್ತದೆ. ಇದರ ಅರ್ಥ ಇಷ್ಟೇ: ಒಬ್ಬ ಹಠಮಾರಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ನಿಧಾನಿಸಿ ಇಡೀ ಸಮುದಾಯದ ಒಳಿತಿಗೆ ಅಡ್ಡಿಯಾಗದು. ಎರಡನೆಯದಾಗಿ, ತಾವು ಪತ್ತೆ ಮಾಡಿದ್ದ ನೆಲೆಗಳ ಜನಪ್ರಿಯತೆ ಕಡಿಮೆಯಾದಂತೆಲ್ಲ ಆ ಅನ್ವೇಷಕಗಳು ತಮ್ಮ ನೆಲೆಯ ಬಗ್ಗೆ ಪ್ರಚಾರ ಮಾಡುತ್ತಲೇ ಇರುವುದನ್ನು ನಿಲ್ಲಿಸಿ ಉಳಿದವುಗಳು ತೀರ್ಮಾನ ಕೈಗೊಳ್ಳಲು ನೆರವಾಗುತ್ತವೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ ಎನ್ನುತ್ತವೆ. ಈ 2 ತಂತ್ರಗಳು ನಿರ್ದಿಷ್ಟವಾದ ಹಾಗೂ ನಿಶ್ಚಿತವಾದ ತೀರ್ಮಾನವನ್ನು ಶೀಘ್ರವಾಗಿ ಕೈಗೊಳ್ಳಲು ಹೇಗೆ ನೆರವಾಗುತ್ತವೆ ಎಂದು ತಿಳಿಯುವುದು ಕಷ್ಟವಲ್ಲ. ಇಂತಹ ತಂತ್ರಗಳು ಇಲ್ಲದೆಯೇ ಸುಸ್ಪಷ್ಟವಾದ ತೀರ್ಮಾನವನ್ನು ಕೈಗೊಳ್ಳಲು ನಮಗೆ ಕಷ್ಟವಾದ ಸಂದರ್ಭಗಳು ಅಷ್ಟೇ ಸುಲಭವಾಗಿ ನೆನಪಾಗುತ್ತವೆ ಅಲ್ಲವೇ? ಜೇನ್ನೊಣಗಳ ಪ್ರಜಾಸತ್ತೆ ಎನ್ನುವ ಪುಸ್ತಕದಲ್ಲಿ ಸೀಲಿ ಜೇನ್ನೊಣಗಳ ಈ ಪ್ರಜಾಸತ್ತಾತ್ಮಕ ತೀರ್ಮಾನ ಕ್ರಿಯೆಯನ್ನು ಸವಿವರವಾಗಿ ನೀಡಿರುವುದಲ್ಲದೆ ಅದನ್ನು ನಮ್ಮ ಪ್ರಜಾಸತ್ತಾತ್ಮಕ ತೀರ್ಮಾನಗಳ ಜೊತೆಗೆ ಹೋಲಿಸಿದ್ದಾರೆ. ಈತ ನ್ಯೂ ಇಂಗ್ಲೆಂಡ್ ಪ್ರಾಂತ್ಯದಲ್ಲಿ ನಡೆಯುವ ಟೌನ್ ಮೀಟಿಂಗ್ ಎನ್ನುವ ಪಟ್ಟಣ ಸಭೆಗಳನ್ನು ಮಾನವ ಸಮಾಜವನ್ನಾಗಿ ಪರಿಗಣಿಸಿದ್ದ. ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ಮಾರ್ಚ್ ಮಾಸದ ಮೊದಲ ಸೋಮವಾರದ ನಂತರ ಮಂಗಳವಾರದಂದು ನಡೆಯುವ ಪಟ್ಟಣ ಸಭೆಯಲ್ಲಿ ಪಟ್ಟಣದ ನಾಗರಿಕರೆಲ್ಲರೂ ಬಹಿರಂಗ ಸಭೆಯಲ್ಲಿ ಒಟ್ಟಾಗಿ ತಮ್ಮ ಪಟ್ಟಣದ ಪ್ರತಿಯೊಬ್ಬರನ್ನೂ ನಿಯಂತ್ರಿಸುವಂತಹ ಕಾನೂನು ನಿಯಮಗಳನ್ನು ತೀರ್ಮಾನಿಸುತ್ತಾರೆ. ಇಲ್ಲಿ ಈ ಪಟ್ಟಣ ಸಭೆಯನ್ನು ಜೇನ್ನೊಣಗಳ ಹಿಂಡಿನ ಸಭೆಯೊಂದಿಗೆ ಹೋಲಿಸಿ 5 ಪಾಠಗಳನ್ನು ಕಲಿಯಬಹುದು ಎಂದು ತೋರಿಸಿದ್ದಾನೆ. ಇದು ಆತ ಹೇಳಿದ್ದು ಹೀಗೆ: 1. ಸಮಾನ ಮನಸ್ಕರೂ ಒಬ್ಬರಿನ್ನೊಬ್ಬರ ಮೇಲೆ ಗೌರವವೂ ಇರುವ ವ್ಯಕ್ತಿಗಳ ತಂಡವೊಂದನ್ನು ರಚಿಸುವುದು. 2. ಈ ಗುಂಪಿನ ವಿಚಾರಗಳ ಮೇಲೆ ಮುಖಂಡನ ಪ್ರಭಾವ ಕನಿಷ್ಠವಾಗುವಂತೆ ಮಾಡುವುದು. 3. ಸಮಸ್ಯೆಗೆ ವೈವಿಧ್ಯಮಯವಾದ ಪರಿಹಾರಗಳನ್ನು ಸೂಚಿಸುವುದು. 4. ಚರ್ಚೆಯ ಮೂಲಕ ತಂಡದ ವಿಚಾರಗಳನ್ನು ಒಗ್ಗೂಡಿಸುವುದು. ಹಾಗೂ 5. ಶೀಘ್ರವಾಗಿ ಹಾಗೂ ಸ್ಪಷ್ಟವಾಗಿ ಒಗ್ಗಟ್ಟಿನ ತೀರ್ಮಾನ ಸಾಧ್ಯವಾಗಲು ಬಹುಮತವನ್ನು ಬೆಂಬಲಿಸುವುದು. ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಈ 5 ನಿಯಮಗಳನ್ನು ಪಟ್ಟಣವೂ ಜೇನ್ನೊಣಗಳು ಹೇಗೆ ಪಾಲಿಸುತ್ತವೆನ್ನುವುದನ್ನು, ಅವು ಎಷ್ಟು ಫಲಕಾರಿ ಎನ್ನುವುದನ್ನು ಸೀಲಿ ವಿವರಿಸಿದ್ದಾನೆ. ಸೀಲಿ ಸಮರ್ಥ ತಂಡದ 5 ಅಭ್ಯಾಸಗಳು ಎಂದು ಈ 5 ನಿಯಮಗಳನ್ನು ಹೆಸರಿಸಿ ಸ್ವತಃ ತನ್ನ ವಿಭಾಗದಲ್ಲಿ ಸಭೆ ನಡೆಯುವಾಗ ಇವನ್ನು ಪಾಲಿಸಿದ ಬಗೆಯನ್ನೂ ನಿರೂಪಿಸಿದ್ದಾನೆ. ಈ ಪುಟ್ಟ ಪುಸ್ತಕದಲ್ಲಿ ಸೀಲಿ ಹೇಳಿದ ಅತ್ಯಂತ ಗಂಭೀರ ಚಿಂತನೆಗೀಡು ಮಾಡುವ ಮಾತು ಎಂದರೆ, ಈ ಜೇನ್ನೊಣಗಳು ವೆರಮಾಂಟಿನ ಬ್ರಾಡ್ಫರ್ಡ್ ಪಟ್ಟಣದ ಸಭೆಗಳನ್ನು 4 ದಶಕಗಳ ಕಾಲ ನಿಭಾಯಿಸಿದ ಸಜ್ಜನನಾದ ಮಿಸ್ಟರ್ ಲ್ಯಾರಿ ಕಾಫಿನ್ ಹಾಗೂ ನಾನು ಯಾವುದೇ ಸಂಘರ್ಷವಿಲ್ಲದ ತೀರ್ಮಾನಗಳನ್ನು ಕೈಗೊಳ್ಳಲು ಈ 5 ನಿಯಮಗಳನ್ನೇ ಬಳಸುತ್ತೇವೆ. ನೆಗಡಿಯಾಯಿತೆಂದು ಮೂಗು ಕತ್ತರಿಸುವುದೇ? ಒಟ್ಟು 1 ಕೋಟಿ ಜೀವಿ ಪ್ರಭೇದಗಳಿವೆ. ಇವು ಪ್ರತಿಯೊಂದು ಒಂದೊಂದು ಪಾಠವನ್ನು ಕಲಿಸಬಲ್ಲವು. ಜೊತೆಗೆ 1800 ಕೋಟಿ ವರ್ಷಗಳವರೆಗೂ ಅವಿರತವಾಗಿ ಶ್ರಮಿಸಿದ ನಿಸರ್ಗ ಇವುಗಳನ್ನು ಆಯ್ದು ಈ ವೈವಿಧ್ಯಮಯ ಗುಣಗಳನ್ನು ವರವಾಗಿತ್ತಿದೆ. ಜೀವ ಹಾಗೂ ಜೈವಿಕ ಕ್ರಿಯೆಗಳಂತಹ ಪ್ರಕ್ರಿಯೆಗಳ ಮೇಲೆ ನಮ್ಮ ಅತೀವ ಆಸಕ್ತಿಯನ್ನು ವಿವರಿಸಲು ಹಾರ್ವರ್ಡಿನ ಜೀವಿ ವಿಜ್ಞಾನಿ ಇವೋ ವಿಲ್ಸನ್ ಬಯೋಫೀಲಿಯಾ ಅರ್ಥಾತ್ ಜೀವಿಪ್ರಿಯ ಎಂಬ ಪದವೊಂದನ್ನೇ ಕಟ್ಟಿಬಿಟ್ಟಿದ್ದಾನೆ. ಈ ಒಂದೇ ಪದ ಶೀರ್ಷಿಕೆಯಾಗಿರುವ ಆತನ ಪುಸ್ತಕ ಇಂತಹ ಹಲವು ಗಹನವಾದ ವಿಚಾರಗಳ ಮೂಲ. ಜೆರುಸಲೇಮಿನ ಕೋಟಿ ವರ್ಷಗಳ ಇತಿಹಾಸ, ಅದರ 3000 ವರ್ಷಗಳ ಚರಿತ್ರೆಯಷ್ಟೇ ಪ್ರಭಾವಶಾಲಿ. ಮಾನವತೆ ಇಂದು ಉತ್ಕೃಷ್ಟವೆನಿಸುವುದಕ್ಕೆ ಕಾರಣ ನಾವು ಉಳಿದ ಜೀವಿಗಳಿಗಿಂತಲೂ ಮೇಲು ಎಂಬುದಲ್ಲ, ಅವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎನ್ನುವುದೇ ಜೀವದ ನಮ್ಮ ಪರಿಕಲ್ಪನೆಯನ್ನು ಸುಧಾರಿಸಿದೆ ಎಂದು ಹೇಳಿದ್ದಾನೆ. ಹಾಗಿದ್ದರೆ ಯಾರಾದರೂ ಇಂತಹ ಅರಿವು ಹಾಗೂ ವಿವೇಚನೆಯನ್ನು ದುರ್ಬಳಕೆ ಮಾಡಿಕೊಂಡು ಉಳಿದ ಮನುಷ್ಯರಿಗೆ ತೊಂದರೆ ತರಬಹುದು ಎನ್ನುವ ಭಯದಿಂದ ಈ ಅರಿವು ಹಾಗೂ ವಿವೇಚನೆಯ ಮೂಲಗಳಾದ ಇತರೆ ಎಲ್ಲ ಜೀವಿಗಳನ್ನು ಮೂಲೆಗುಂಪು ಮಾಡಬೇಕೆ? ಖಂಡಿತವಾಗಿಯೂ ಇದು ಸಾಧ್ಯವಿಲ್ಲ. ಏಕೆಂದರೆ ನಿಸರ್ಗದಲ್ಲಿ ಯಾರಿಗೂ ಪ್ರತ್ಯೇಕ ಸ್ಥಾನವಿಲ್ಲ. ನಾವು ಕೂಡ ನಿಸರ್ಗದ ಅಂಶವೇ. ಜೊತೆಗೆ ಹೀಗೆ ತನ್ನ ಸಹಜೀವಿಗಳ ಬಗ್ಗೆ ಇನ್ನೇನೇನು ಕೆಟ್ಟದು ತಿಳಿದು ಬರುತ್ತದೆಯೋ ಎಂದು ಭಯಪಡುವುದು ಈ ಭೂಮಿಯಲ್ಲಿರುವ ಅತ್ಯಂತ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡವರಿಗೆ ಒಪ್ಪುವುದಿಲ್ಲ. ನಾವು ನಮ್ಮ ಸಹವರ್ತಿಗಳನ್ನು ಹಾಗೆಯೇ ಅಷ್ಟೇ ಪ್ರೀತಿಯಿಂದ ನಮ್ಮ ಸಹಜೀವಿಗಳನ್ನೂ ಕಾಣುವಂತೆ, ಒಳ್ಳೆಯದನ್ನು ಕೆಟ್ಟದ್ದರಿಂದ ಹೆಕ್ಕುವ ಬುದ್ಧಿ ಬರುವಂತೆ ನಮ್ಮ ಮಕ್ಕಳನ್ನು ಬೆಳೆಸೋಣ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆ.ಆರ್. ಮಂಜುನಾಥ. ಮೂಲ ಆಂಗ್ಲ ಪಾಠ ದಿ ವೈರ್ ಸೈನ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿತ್ತು.
ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.